ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಸ್ವಾಗತ. ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ತಗೊಂಡು. ಏನು ಈ ವಿಡಿಯೋದಲ್ಲಿ ನೋಡೋಣ ಅಂತ ಬಂದರೆ, ನಾವು ಮಂಡ್ಯಗೆ ಈಗ ರೀಸೆಂಟಾಗಿ ಒಂದು ಕೆಲಸದ ಮೇಲೆ ಹೋಗಿದ್ವು. ಅಲ್ಲಿ ಒಂದು ಆಲೆ ಮನೆ ವಿಸಿಟ್ ಮಾಡಿದ್ವು. ಆ ಆಲೆ ಮನೆ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅನ್ನೋದು ಒಂದು ಚಿಕ್ಕ ಮಾಹಿತಿ ಕೊಡೋಕ್ಕೆ ವಿಡಿಯೋದಲ್ಲಿ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಈಗ ನೀವು ನೋಡ್ತಾ ಇರೋದೆಲ್ಲ ಫೈನಲ್ ಪ್ರಾಡಕ್ಟ್ಸ್ ಔಟ್ಪುಟ್ಟು. ಎಲ್ಲ ಬೆಲ್ಲ ಅಚ್ಚು ಹಾಕಿ ತಂದು ಸ್ವಲ್ಪ ಹಾಕಿರೋದು. ಇದೆಲ್ಲ ಪ್ಯಾಕೇಜು ಅಂದರೆ 25 kgಗೆ ಒಂದು ಬ್ಯಾಗ್ ರೀತಿ ಮಾಡ್ತಾರೆ. ಬೆಲ್ಲ ಆಗಿ ಇದು ತೆಗಿತಾ ಇರೋವಂಥದ್ದು ಪ್ರೋಸೆಸ್ಸು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲನೂ ಇಲ್ಲಿ ಏನಿದೆಯಲ್ಲ ಇದು ಅಚ್ಚು ಅಂದರೆ ಟ್ರೇ ಬರೆದು, ಒಂದು ಟ್ರೇಗೆ ಅರೌಂಡು ಒಂದು 30 kgವರೆಗೂ ಬೆಲ್ಲ ಸಿಗುತ್ತಂತೆ. ಇದರಲ್ಲಿ ಒಂದು ಸಿಂಗಲ್ ಅಚ್ಚು ಬಂದು ಒಂದು 100 ರಿಂದ 150 ಗ್ರಾಮ್ ಒಳಗೆ ಬರುತ್ತೆ ಅಂತ ಹೇಳಿದ್ರು. ಒಟ್ಟು ಕಬ್ಬೆಲ್ಲ ಕ್ರಷಿಂಗ್ ಆದಮೇಲೆ ಒಂದು 4 ರೀತಿ ಪ್ರೋಸೆಸ್ಸು ಆಗುತ್ತೆ. ಮೇನ್ಲಿ ಆ 4 ರೀತಿ ಪ್ರೋಸೆಸ್ಸು ಏನನ್ನೋದು ನೋಡಿ. ಇಲ್ಲಿ 4 ಈ ಕಂಟೈನರ್ ಥರ ಇದೆಯಲ್ಲ, ಈ ಬ್ಯಾರಲ್ಲು ಅದರಲ್ಲಿದೆ ನೋಡಿ, ತೋರಿಸ್ತೀನಿ. ಇಲ್ಲಿ ಕುದೀತಾ ಇರೋದು ಒಂದು ಹೀಟಿಂಗ್ ಪ್ರೋಸೆಸ್ಸು. ಇದೊಂದು ಪಕ್ಕದಲ್ಲಿರೋದೊಂದು, ಇದು 3rd ಪೊಸಿಷನಲ್ಲಿರುವಂಥದ್ದು. ಇದು ಫೈನಲ್ ಔಟ್ಪುಟ್ಟು. ಇದೆಲ್ಲ ಆದಮೇಲೆ ಅವರು ಒಂದು ಟ್ರೇಗೆ ಹಾಕ್ಕೊಂಡು, ಆಗಲೇ ಸ್ಟಾರ್ಟಿಂಗ್ ನೋಡಿದ್ರಲ್ಲ ಆ ಟ್ರೇದು, ಅಲ್ಲಿ ಅದನ್ನು ತಗೊಂಡು ಒಂದು ಬಕೆಟಲ್ಲಿ ತಗೊಂಡು ಶಿಫ್ಟ್ ಮಾಡಿ ಇದು ಅಚ್ಚಕ್ಕೆ ಹಾಕಿ ಇದು ಮಾಡೋವಂಥದ್ದು ನೋಡಿ. ಇದು ಕ್ರಷ್ ಆದಮೇಲೆ ಬರುವಂಥದ್ದು ಕಬ್ಬಿನ ಹಾಲಿದು. ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗಿ ನೆಕ್ಸ್ಟ್ ಇದರಿಂದ 2ನೇ ಪೊಸಿಷನ್ಗೆ ಹೋಗಿ ಇದು 1ನೇ ಪೊಸಿಷನ್ನು ನೋಡಿ. ಇಲ್ಲೆಲ್ಲ ಕ್ರಷ್ ಆಗ್ತಾ ಇದೆ. ಈಗೆಲ್ಲ ಆಲೆ ಮನೆಗಳೆಲ್ಲ ಹೊಸ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ನು ಅಂದರೆ ಮ್ಯಾಕ್ಸಿಮಮ್ಮು ಬೆಲ್ಲನ ಒನ್ ಡೇಗೆ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು 1ನೇದಾದ್ಮೇಲೆ ಇದು 2ನೇದು ಸ್ಟೋರ್ ಮಾಡಿಕೊಂಡು ನೆಕ್ಸ್ಟು 3ನೇ ಏನು ಹೋಗುತ್ತಲ್ಲ, ಇಲ್ಲಿಂದ ಹೀಟು ಅದನ್ನು ಕಾಯಿಸಿ ಏನೇನೋ ಥರದ್ದು ಕೆಮಿಕಲ್ ಎಲ್ಲ ಹಾಕಿ ಬರ್ತಾರೆ. ಈಗೆಲ್ಲ ಯಾರು ಆರ್ಗಾನಿಕ್ ಮಾಡಲ್ಲ, ಸುಮ್ಮನೆ ಆರ್ಗಾನಿಕ್ ಅಂತಾರೆ. ಎಲ್ಲ ಕೆಮಿಕಲ್ ಹಾಕಿ ಅದನ್ನು ಅದೇ ಥರ ಮಾಡಿಕೊಂಡು ನೆಕ್ಸ್ಟು ಅದು ಫೈನಲ್ಲು ರೆಡಿ ಆಗೈತೆ, ಇನ್ನೇನು ಮೋಲ್ಡಿಂಗ್ ಹಾಕೋಕ್ಕೆ ಅನ್ನೋ ಟೈಮ್ಗೆ ಇದು 4ನೇ ಪೊಸಿಷನಲ್ಲಿ ಸಿಗುವಂಥದ್ದು. ಇದೆ ಫೈನಲ್ ಔಟ್ಪುಟ್ ಸಿಗುವಂಥದ್ದು ಪಾತ್ರೆ. ಅಂದರೆ ಬ್ಯಾರಲ್ಲು, ಕೊಪ್ಪರಿಕೆ ಅಂತ ಕರೀತಾರೆ. ಅದೇ ಇದನ್ನು ಕೊಪ್ಪರಿಕೆ ಅನ್ನೋದು. ಇದ್ರ ಥ್ರೂ ಈ ಕನ್ವೇಯರ್ ಥರ ಮಾಡಿದ್ದಾರಲ್ಲ, ಇಲ್ಲಿಂದ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಇದನ್ನು ಅದು ಬಿಸಿ ಇದ್ದಾಗಲೇ ಅವ್ರು ಹಚ್ಗೆ ಹಾಕಬೇಕು, ಇಲ್ಲ ಅಂದರೆ ಅದು ಹಾಕಲ್ಲ, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಹೀಟ್ ಇದ್ದಾಗಲೇ ಹಚ್ಗೆ ಹಾಕಿ ನೋಡಿ ಫುಲ್ಲು ನೀಟಾಗಿ ಹಾಕ್ತಾರೆ. ಮೋಲ್ಡಿಂಗ್ ಹಾಕಿ ಬೆಲ್ಲ ತಯಾರು ಮಾಡೋವಂಥದ್ದು. ಅಲ್ಲಿ ಎಲ್ಲ ಆದಮೇಲೆ ತಯಾರಾಗಿ ಅದನ್ನು ಸ್ವಲ್ಪ ಕೋಲ್ಡಲ್ಲಿ ಆರಾಗಿ ಬಿಡ್ತಾರೆ. ಅದ್ರದ್ದು ಫೈನಲ್ಲು ಅಚ್ಚು ಈ ರೀತಿ ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸಿಂಗಲ್ ಅಚ್ಚು ಬಂದು ಒಂದು 100 ಗ್ರಾಮ್ವರೆಗೂ ಬರುತ್ತೆ. ಇದು ಒಂದು ಸಿಂಪಲ್ಲು ಬೆಲ್ಲ ಮಾಡೋವಂಥ ವಿಧಾನ. ಇದು ಕ್ರಷಿಂಗ್ ಆದಮೇಲೆ ಬೆಲ್ಲ ಯಾವ ಥರ ಆಗುತ್ತೆ ಅನ್ನೋದು ನೋಡೋದು. ಈಗ ಆ ಕಬ್ಬನ್ನ ಯಾವ ರೀತಿ ಕ್ರಷಿಂಗ್ ಮಾಡ್ತಾರೆ, ಅದು ಹೀಟು ಎಲ್ಲ ಯಾವುದೇ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲೆಲ್ಲ ನಾವು ಕಬ್ಬೆಲ್ಲ ಕ್ರಷಿಂಗ್ ಆದಮೇಲೆ ಬೈ ಮ್ಯಾನ್ಯುಯಲಿ ಅದು ಒಲೆಗೆಲ್ಲ ಹಾಕ್ತಾಯಿದ್ದೋ. ಈಗೆಲ್ಲ ನೋಡಿ ಎಲ್ಲ ಮಿಷಿನ್ ಇದೆ, ಆಟೋಮೇಷನ್, ಎಲ್ಲ ಕನ್ವೇಯರ್ ಸಿಸ್ಟಮು. ಇಲ್ಲಿ ಕ್ರಷಿಂಗ್ ಆದಮೇಲೆ ಅದು ಏನು ವೇಸ್ಟ್ ಬರುತ್ತಲ್ಲ, ರಾ ಮೆಟೀರಿಯಲ್ದು ವೇಸ್ಟ್ ಎಲ್ಲ ಥ್ರೂ ಕನ್ವೇಯರ್ರೆ ಡೈರೆಕ್ಟು ಒಲೆಗೆ ಬೀಳೋ ಥರ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಇದರಿಂದ ಎಷ್ಟೋ ಮ್ಯಾನ್ ಪವರ್ ರಿಡ್ಯೂಸ್ ಆಯಿತು, ಜೊತೆಗೆ ಒಂದು ಆಘಾತಗಳಾಗೋದು ಸಹ ತಪ್ಪಿತು. ಈ ಆಲೆ ಮನೆ ಒಂದು ಪ್ರೊಡಕ್ಷನ್ ಕೆಪಾಸಿಟಿ ಒಂದು ದಿನಕ್ಕೆ 15 ಕ್ವಿಂಟಲ್ ಪ್ರೊಡಕ್ಷನ್ ಮಾಡ್ತಾರೆ. ಒಂದು ಟೈಮ್ಗೆ ಸುಮಾರು 150 kgವರೆಗೂ ಅವರು ಪ್ರೊಡಕ್ಷನ್ನು ತೆಗಿತಾರಂತೆ. ಇದೇ ನೋಡಿ ಅಪ್ಡೇಟೆಡ್ ಕ್ರಷಿಂಗ್ ಮಿಷಿನು. ಇದ್ರ ಮೂಲಕ ಕಬ್ಬು ಕೊಡ್ತಾರೆ. ಮೊದಲೆಲ್ಲ ತುಂಬ ಅಂದರೆ ಗಾಣದ ಎತ್ತಿನ ತಿರುಗಿಸಿ ಎಲ್ಲ ಮಾಡ್ತಾಯಿದ್ರು. ತುಂಬ ಜನ ಮ್ಯಾನ್ ಪವರ್ ಬೇಕಿತ್ತು, ತುಂಬ ಶ್ರಮ ವಹಿಸಬೇಕಿತ್ತು. ಇವತ್ತೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಬೈ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ, ಕನ್ವೇಯರ್ ಸಿಸ್ಟಮ್ ಎಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಎಲ್ಲ ತುಂಬ ಈಸಿಯಾಗಿದೆ. ಇಲ್ಲಿ ಕೆಲಸ ಮಾಡೋರು ಸಹ ಯಾರು ನಮ್ಮ ಕಡೆಯವ್ರು ಮಾಡ್ತಾಯಿಲ್ಲ. ಈಗ ಆಲ್ರೆಡಿ ವ್ಯವಸಾಯ ಅಂದರೆ ಗೊತ್ತಿರಬೇಕು ನಿಮಗೆಲ್ಲ, ತುಂಬ ಲೇಬರ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಫುಲ್ಲು ಟೆಂಡರ್ ಥರನೇ
UPC ಅಂದರೆ ನಾರ್ತ್ ಕಡೆಯವರು ಬಂದು ಇಲ್ಲಿ ಗುತ್ತಿಗೆ ಥರ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾರೆ. ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಅಲ್ಲಲ್ಲಿ ಒಂದೊಂದು ಆಲೆ ಮನೆ ಕಾಣ್ಬೋದು ನೀವು ಮಂಡ್ಯ ಕಡೆ ಹೋದರೆ. ಅದು ಬಿಟ್ಟರೆ ಅತಿ ಹೆಚ್ಚು ಜನ ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಕೊಟ್ಬಿಡ್ತಾರೆ. ಯಾರೋ ಇನ್ನೂ ಜಾಸ್ತಿ ಜಮೀನಿರುವಂಥ ಕೆಲವು ರೈತರುಗಳು ಇವತ್ತು ಸಹ ಉಳಿಸ್ಕೊಂಡು ಒಂದು ನಮ್ಮ ಏನಿದೆ ಹಳೆ ರೀತಿ ಬೆಲ್ಲ ತೆಗೆಯುವಂಥ ವಿಧಾನಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸರಿ, ಆ ವಿಚಾರ ಅಂತ ಬಿಟ್ಟರೆ ಈಗ ಆಲ್ರೆಡಿ ಹೇಳ್ದಂಗೆ ಕ್ರಷಿಂಗ್ ಆದಮೇಲೆ ಇದು ಪ್ರೋಸೆಸ್ ಏನಾಗುತ್ತೆ, ಕ್ರಷಿಂಗ್ ಆಗುತ್ತೆ ಫಸ್ಟು. ಕ್ರಷಿಂಗ್ ಆದಮೇಲೆ ಅದು ಕಬ್ಬಿನ ರಸ ಎಲ್ಲ ಬಂದು ಅದು ಪೈಪ್ಲೈನ್ ಸಿಸ್ಟಮ್ ಮಾಡಿ ಅದು 4 ಬ್ಯಾರಲಲ್ಲಿ 1 ಬ್ಯಾರಲ್ ಸ್ಟೋರೇಜ್ ಆಗುತ್ತೆ. ನೆಕ್ಸ್ಟು ನೋಡಿ ಇದೇ ಬ್ಯಾರಲ್ ಥ್ರೂ ಹೋಗುವಂಥದ್ದು. ನೆಕ್ಸ್ಟು ಆ ವೇಸ್ಟ್ ಕಬ್ಬೆಲ್ಲ ಪುಡಿ ಅಂದರೆ ಫುಲ್ಲು ಕ್ರಷ್ ಎಲ್ಲ ಆದಮೇಲೆ ಅದು ಈಗೇನು ಕಬ್ಬಿನ ರಸ ಬಂದಿರುತ್ತಲ್ಲ ಅದನ್ನ ಹೀಟ್ ಮಾಡಿ ಬೆಲ್ಲ ಮಾಡೋವಂಥದ್ದು. ಅದಕ್ಕೋಸ್ಕರ ಅದನ್ನ ರಾ ಮೆಟೀರಿಯಲ್ ಆಗಿ ಅದರ ಸಿಪ್ಪೆನ ಯೂಸ್ ಮಾಡಿಕೊಂಡು ಇವರು ಬೆಲ್ಲ ಮಾಡೋವಂಥದ್ದು. ಅಲ್ಲಿಗೆ ಥ್ರೂ ಕನ್ವೇಯರೇ ಹೋಗಿ ಬೀಳುತ್ತೆ. ಎಷ್ಟು ಬೇಕೋ ಅಷ್ಟು ಅವರು ಯೂಸ್ ಮಾಡ್ಕೊತಾರೆ. ಮೊದಲೆಲ್ಲ ನಾವು ತೊಗೊಂಡೋಗಿ ನಾವೇ ಹಾಕಿ ಅದನ್ನೆಲ್ಲ ಕಾಯಿಸಿ ಬೆಲ್ಲ ಮಾಡಬೇಕಿತ್ತು. ಅಂದರೆ ಪಪ್ರಿಕೆ ಅಂತ ಇತ್ತು ದೊಡ್ಡದಾಗೆ, ಅದರಲ್ಲಿ ಮಾಡ್ತಾಯಿದ್ರು. ತಿರ್ಗಿ ಅದಾದಮೇಲೆ ಶಿಫ್ಟ್ ಮಾಡಿಕೊಂಡು ಮಾಡಬೇಕಿತ್ತು. ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಇದೇ ನೋಡಿ ಕ್ರಷಿಂಗ್ ಮಿಷಿನು ನೋಡಿ, ಸಿಂಪಲ್ ಒಬ್ಬರೇ ಆರಾಮಾಗಿ ಮಾಡ್ಕೊಳ್ಳೋ ಹಂಗೆ ಸಿಸ್ಟಮ್ ಸೆಟಪ್ ಮಾಡ್ಕೊಂಡಿದ್ದಾರೆ. ಸುಮಾರು ಆಲೆಮನೆಗಳು ಎಷ್ಟೋ ಜನ ಮ್ಯಾನ್ ಪವರ್ ಇಲ್ಲದೆ ಅದ್ರದ್ದು ಎಕ್ಸ್ಪೆನ್ಸಿವ್ ಕಾಸ್ಟಿಂದ ಮುಚ್ಚಿಬಿಟ್ಟಿದ್ದಾರೆ. ಕೆಲವು ಜನ ಮಾತ್ರ ಏನೋ ಇನ್ನೂ ನಮ್ಮ ಏನು ಆಲೆಮನೆಗಳನ್ನ ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ ಉಳಿಸ್ಕೊಂಡಿರೋದ್ರಿಂದ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು ಅತಿ ಹೆಚ್ಚು ಮಂಡ್ಯದ ಭಾಗ ಎಲ್ಲ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಕೊಟ್ಬಿಡ್ತಾರೆ. ಈಗ ಆಲ್ರೆಡಿ ಕಬ್ಬು ಬೆಳೆಯುವಂಥ ಪ್ರದೇಶಗಳು ಸಹ ಕಮ್ಮಿ ಆಗಿಬಿಟ್ಟಿದೆ. ಇದೇ ರೀತಿ ಆಗ್ತಾ ಹೋದರೆ ಇನ್ನು ಮುಂದೆ ಅದು ನಶಿಸಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಯಾರೇ ಆಗಲಿ, ರೈತರ ಮಕ್ಕಳಾಗಿರಲಿ, ರೈತರಾಗಿರಲಿ, ಜಮೀನು ಖಾಲಿ ಬಿಡೋದ್ರ ಬದಲು ಯಾವುದಾದ್ರೂ ಒಂದು ವ್ಯವಸಾಯ ಮಾಡ್ತಾಯಿರಿ. ಯಾಕೆಂದರೆ ಖಾಲಿ ಬಿಟ್ಟರೆ ಅದು ವೇಸ್ಟ್ ಆಗುತ್ತೆ. ನೀವು ಯಾವುದನ್ನ ಬೆಳೆ ಬೆಳೀರಿ ಅದು ದೇಶಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಅಂತ ಎಲ್ರಿಗೂ ಭಾವಿಸ್ತಾ ಇದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು, ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಸೂನ್.